ಕಾಫಿ ಕಪ್ ಜೊತೆಗೆ ಮೇಲಕ್ಕೆ ಬಂದ ಸುಭಿಕ್ಷಾ ಉಯ್ಯಾಲೆಯಲ್ಲಿ ಮಲಗಿದ್ದ ಹಯಗ್ರೀವ್ನ ನೋಡಿ ಹಯಗ್ರೀವವ್ರೆ ಅಂತ ಕರೀತಾ ಎದುರಿನಲ್ಲಿ ಬಂದು ನಿಂತ್ಕೊತಾಳೆ. ಕಣ್ಗಳನ್ನ ತೆರೆದು ಸುಭಿಕ್ಷಾಳನ್ನ ನೋಡ್ತಾ ಎದ್ದು ಕೂತ್ಕೊಳ್ತಾನೆ. ತಲೆಗೆ ಟವಲ್ ಸುತ್ತಿ ಮಗುವಿನಂಥ ಕೂದಲು ಮುಂದೆ ಬಂದು ಮುಖಕ್ಕೆ ಕುಂಕುಮವಿಲ್ಲದೆ ಇರೋ ಕಾರಣ ಕಣ್ಗಳನ್ನ ಚಿಕ್ಕದಾಗಿ ಮಾಡಿ ನೋಡ್ತಾ ಇದ್ದರೆ ಕಪ್ಪನ್ನು ತಗೊಳ್ಳಿ ಅಂತ ಕೈಯನ್ನು ಎಳೆದು ಅಂಗೈಯಲ್ಲಿಟ್ಟು ಈ ಕುಂಕುಮ ನಿಮ್ಮ ಹತ್ರ ಇದೆಯಾ ಅಂತ ಹಯಗ್ರೀವನ ಎದೆ ಮೇಲ್ಭಾಗದಲ್ಲಿರೋ ಅಂಟಿರೋದನ್ನ ನೋಡಿ ಕೆಳಗೆ ಬಾಗ್ತಾ ಮತ್ತೆ ಹಿಂದೆ ಜಾರಿ ಕೈಗಳನ್ನ ಕಟ್ಟಿಕೊಂಡು ನಿಲ್ತಾಳೆ. ಆಕೆಯ ನಿಲುವಿಗೆ ಕಾಫಿನ ಕುಡಿತಾ ಏನೆಂಬಂತೆ ಹುಬ್ಬುಗಳನ್ನ ಮೇಲಕ್ಕೆ ಏರಿಸ್ತಾ ಇದ್ದಂತೆ, ರಾತ್ರಿ ಏನು ನಡೀತು ಕರೆಕ್ಟಾಗಿ ಹೇಳಿ ಅಂತಾಳೆ ಕಣ್ಣುಗಳನ್ನ ಚಿಕ್ಕದಾಗಿ ಮಾಡಿ. ಏನು ನಡೀತು ಅಂತ ಮರುಪ್ರಶ್ನೆ ತಾನೇ ಕೇಳ್ತಾನೆ. ನಾನು ಕೇಳೋದು ಕೂಡ ಅದೇ, ನನ್ನ ಕುಂಕುಮ ನಿಮ್ಮ ಹತ್ರ ಹೇಗೆ ಬಂತು? ರಾತ್ರಿ ಇಡೀ ಮೈ ಮೇಲೆ ಮಲಗಿದ್ರೆ ಇನ್ನೇನು ಮಾಡುತ್ತೆ ಅಂಟ್ಕೊಳ್ಳದೆ? ಆತನ ಉತ್ತರಕ್ಕೆ ಹಲ್ಲುಗಳನ್ನ ಕಡಿತಾ, ಸರಿ ಅದರ ವಿಷಯನ ಬಿಟ್ಬಿಡಿ, ಮತ್ತೆ ಇದೇನು ಅಂತ ತುಟಿಗೆ ಬಿದ್ದ ಗಾಯವನ್ನು ತೋರಿಸ್ತಾಳೆ. ಅದೇನು? ಹುಷ್, ನೀವು ಬೆಳಿಗ್ಗೆ ಹೊಡೆದ್ರೆ ಸತ್ತು ಹೋಗ್ತೀಯಾ ಅಂತ ಹೇಳಿ ಹೊಡಿಲಿಲ್ಲ ಅಂತ ಹೇಳಿದ್ರಿ, ಮತ್ತೆ ಇದ್ಯಾಕೆ ಬಂತು ಆಗಿದ್ರೆ? ಅಂದರೆ ನಾನು ಹೊಡಿಲಿಲ್ವಾ? ಹೌದು, ಮೊನ್ನೆ ಕೂಡ ಹೊಡೆದಾಗ ಹೀಗೆ 2 ಗಾಯಗಳು ಬಿದ್ವು, ಅಂದರೆ ಈಗಲೂ ಹೊಡೆದಿದ್ದೀರಿ ಅಂತಾನೆ ತಾನೇ ಅರ್ಥ? ಸರಿ, ಹೊಡೆದೆ, ನನಗೆ ಗೊತ್ತು ಹೊಡೆದಿದ್ದೀರಿ ಅಂತ. ಸರಿ, ಅದನ್ನು ಕೂಡ ಪಕ್ಕಕ್ಕಿಡಿ. ಇವೆಲ್ಲ ಏನು ಅಂತ ತಲೆಯನ್ನು ಎತ್ತಿ ಕುತ್ತಿಗೆಯನ್ನು ಇತ್ತಿತ್ತ ತಿರುಗಿಸಿ ತೋರಿಸ್ತಾ ಇದ್ದರೆ, ಅವು ರಾತ್ರಿ ಸೀರೆ ತೆಗೆಯುವಾಗ ಏನಾದರೂ ಚುಚ್ಕೊಂಡಿರಬಹುದು ಅಂತ ತಣ್ಣಗೆ ಹೇಳಿ ಕಾಫಿಯನ್ನು ಮುಗಿಸಿ ಪಕ್ಕದಲ್ಲಿ ಇಡ್ತಾನೆ. ಏನು ಸೀರೆ ಚುಚ್ಕೊಂತ? ಅಂದರೆ ಇಲ್ಲಿಯೂ ಅದೇ ಚುಚ್ಕೊಂಡ್ಬಿಡ್ತಾ ಅಂತ ಸೀರೆಯನ್ನು ಪಕ್ಕಕ್ಕೆ ಜರುಗಿಸಿ ನಡುವಿನ ಹತ್ರ ಬೆರಳಿಟ್ಟು ತೋರಿಸ್ತಾಳೆ. ಇಲ್ಲಿ ಅಂದರೆ ನಿನ್ನ ಹೊಟ್ಟೆಯಲ್ಲೆಲ್ಲ ಇರಬೇಕು ಕಳ್ಳಿ, ನೋಡ್ತೀನಿ ಅಂತ ಹಿಡಿಯೋದಕ್ಕೆ ಹೋಗ್ತಿದ್ರೆ ಅದು ಮೊದಲೇ ಊಹಿಸಿರೋದ್ರಿಂದ ಕೇವಲ ನಡುವಿನ ಮಡಿಕೆ ಹತ್ರ ಇರೋ ಗಾಯಗಳು ಮಾತ್ರ ತೋರಿಸ್ತಾ ಹಾಗೆ ಹಿಂದಕ್ಕೆ ಜಾರಿ, ನಾನು ಹೇಳ್ತಿಲ್ವಾ ಎಲ್ಲವೂ ಹೀಗೆ ಇವೆ, ಈಗ ಇವಕ್ಕೆ ಏನು ಕಾರಣ ಅಂತ ಈಗ ಹೇಳ್ತೀರಾ ನನಗೆ? ಅಂತ ಕೇಳಿ ತನ್ನ ಸೀರೆಯನ್ನು ಸರಿಪಡಿಸ್ಕೊಳ್ತಾಳೆ. ಹಣೆ ಮೇಲೆ ಉಜ್ಕೊಳ್ತಾ ಯೋಚಿಸ್ತಿದ್ರೆ, ಹಾ ಅಂತ ಬಾಯಿನ ಅಗಲವಾಗಿ ತೆರೆದು, ನನಗೆ ಮಾತ್ರ ಅಲ್ಲ ನಿಮಗೂ ಕೂಡ ಇವೆ, ನೋಡಿದ್ದೀರಾ ಇವಿಷ್ಟು ಅಂತ ಭುಜದ ಹತ್ರ ಹಾಕಿ ಕಚ್ಚಿ ಸ್ಥಳದಲ್ಲಿ ಕಪ್ಪಾಗಿ ಕಲೆ ಆಗಿರೋದನ್ನು ತೋರಿಸ್ತಾ ಹೇಳ್ತಾ ಇದ್ದರೆ, ಆಕೆ ಮಾತಿಗೆ ವಿಪರೀತ ಕೋಪ ಬರ್ತಿದ್ರು ಅದನ್ನು ಹಾಗೇ ತಹಬಂದಿಗೆ ತಂದುಕೊಂಡು, ಅಗ್ರಹಾರ ಇದರ ಬಗ್ಗೆ ನಾನು ನಂತರ ವಿವರಿಸ್ತೀನಿ, ಆದರೆ ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಂತ ಎದ್ದು ಆಕೆ ಮುಂಭಾಗದಲ್ಲಿ ನಿಂತು ಎದೆ ಮೇಲೆ ಅಂಟ್ಕೊಂಡಿದ್ದ ಅಂಡನ್ನು ತೆಗೆದು ಮುಖದ ಮೇಲೆ ಇಡ್ತಾನೆ. ನೇರವಾಗಿ ತಾಕ್ತಾ ಇರೋ ಅಂತ ಆತನ ನೋಟಕ್ಕೆ ವಿಷಯ ಗಂಭೀರ ಅಂತ ಆಕೆಗೆ ಅರ್ಥ ಆಗಿ ರೆಪ್ಪೆಗಳನ್ನ ಮುಚ್ಕೊಂಡು ಹಾಗೆ ಹ್ಞೂ ಅನ್ನುವಂತೆ ತಲೆಯನ್ನು ಆಡಿಸ್ತಾಳೆ. ನಾನು ಒಂದು ದಿನ ಫ್ರೆಂಚ್ ಮುತ್ತಿನ ಬಗ್ಗೆ ಕೇಳಿದೆ ಅಲ್ವಾ? ಆ ಮಾತಿಗೆ ಹೃದಯದಲ್ಲಿ ಬಾಂಬ್ ಸ್ಫೋಟಿಸಿದಂತಾಗಿ ಮೆಲ್ಲಗೆ ಕಣ್ಣುಗಳನ್ನ ಎತ್ತಿ ಆತನನ್ನು ಆಕೆ ನೋಡ್ತಾ ಇದ್ದರೆ, ಹೇಳು ಅಂತ ಆಕೆ ತುದಿಯಲ್ಲಿ ಬಿದ್ದ ಗಾಯದ ಮೇಲೆ ಹೆಬ್ಬೆರಳಿನಿಂದ ನೇವರಿಸ್ತಾ ಇಂಚು ದೂರದಲ್ಲಿ ಅವುಗಳ ಹತ್ತಿರಕ್ಕೆ ಬಂದು ನಿಲ್ತಾನೆ. ಚಿಕ್ಕದಾಗಿ ನಡುಕ್ತಾ, ಅಷ್ಟು ಹತ್ತಿರವಾಗಿರೋ ಹಯಗ್ರೀವ್ನನ್ನು ನೋಡಬೇಕಂದ್ರೆ ಏನೋ ಒಂಥರ ಇದೆ ಆಕೆಗೆ. ಆ ಏನೋ ಅನ್ನೋದ್ರ ಹೆಸರು ನಾಚಿಕೆ ಅಂತ ತಿಳಿತಿಲ್ಲ ಆಕೆಗೆ ಪಾಪ. ಆದರೆ ಆಕೆ ನಾಚ್ಕೊಳ್ತಿರೋದು ರಾತ್ರಿ ನಡೆದ ಘಟನೆಗಳಿಂದ ಅಂತ ಹಯಗ್ರೀವ್ಗೆ ಮಾತ್ರ ಬೇಗನೆ ಅರ್ಥ ಆಗಿ, ಹೇಳಗ್ರಹಾರ ಅಂತ ಕಿವಿಯ ಹತ್ತಿರಕ್ಕೆ ಬಂದು ಮೆದುವಾಗಿ ಕೇಳ್ತಾ ಇದ್ದರೆ, ಗಟ್ಟಿಯಾಗಿ ಕಣ್ಣುಗಳನ್ನ ಮುಚ್ಚಿ ತೆರೆದು, ಮೊನ್ನೆ ಹೇಳಿದ್ನಲ್ಲ ಸರ್, ಅದು 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 ಅಂತ ಹಯಗ್ರೀವನ ಮುಖವನ್ನು ನೋಡಿ ಮಾತನ್ನು ನುಂಗ್ಕೊಳ್ತಾಳೆ. ಆಕೆ ನೋಡಿ ರಾತ್ರಿ ಸುಭಿಕ್ಷಾ ಹೇಳಿದ್ದು ನೆನಪಾಗತ್ತೆ. ಹೃದಯದಲ್ಲಿ ಅಡಕ್ಕೊಂಡಿದ್ದ ಸುಭಿಕ್ಷಾಳವನ್ನು ನೇವರಿಸ್ತಾ ಅಗ್ರಹಾರ ಅಂತ ಮತ್ತೆ ಕರೀತಾನೆ.
ನಿದ್ರಿಸ್ತಿದ್ದಾಳೇನೋ ಅಂದ್ಕೊಂಡ್ಬಿಟ್ಟು ಕಣ್ಣುಗಳನ್ನ ಮುಚ್ಕೊಂಡಿದ್ರು. ಇನ್ನು ಎಚ್ಚರದಲ್ಲಿರೋ ಸುವೀಕ್ಷಾ ಅಂತ ಮುಕ್ಕಳಾಗ್ತಾಳೆ. ಈಗ ತಾನೇ ಮುತ್ತಿಟ್ಟೆ ಅಲ್ವೇ, ಅದೇನು ಮುತ್ತು ಅಂತಾನೆ ಬೇಕಂತಾನೆ. ಸುವೀಕ್ಷಾ ಸಣ್ಣದಾಗಿ ನಗತ್ಲೆ, ನೀನು ಮೊನ್ನೆ ಒಂದು ವಿಡಿಯೋ ತೋರಿಸ್ತೀಯಲ್ಲ, ಅದರಲ್ಲಿ ಸೇಮ್ ಇದೇ ಮುತ್ತನ್ನು ಅವರು ಕೂಡ ಇಟ್ಕೊಂಡಿದ್ದಾರೆ, ಅಂದರೆ ಫ್ರೆಂಚ್ ಮುತ್ತ ಅಂತ ಅರ್ಥವಾ ಅಂತ ಅಂತಾಳೆ. ಮತ್ತು ಮೊನ್ನೆ ಬೇರೆ ಏನೋ ಉತ್ತರ ನೀಡಿದೆ. ಹೌದು, ಅದನ್ನು ನೋಡಿದಾಗ ನನಗೆ ನಿಜವಾಗಿಯೂ ಇಷ್ಟ ಆಗಲಿಲ್ಲ. ಆದರೆ ನೀನು ಮುತ್ತಿಡ್ತಿರುವಾಗ ನನ್ನಲ್ಲೇ ನಾನು ಮರೆತು ಹೋದೆ. ಹಾಗೆ ಎಳೆದುಕೊಂಡೆ ನಿನ್ನ ಮಾಯೆಗೆ ಅಂತ ಮುದ್ದಾಗಿ ಮಾತಾಡ್ತಿದ್ರೆ ಆಕೆ ಮಾತಿಗೆ ಅವಳ ಉಡುಪಿನ ಮೇಲೆ ಹಾಕಿ ಭುಜದ ಮೇಲೆ ಕಚ್ಚಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಸುತ್ಕೊಂಡ್ಬಿಡ್ತಾನೆ. ಅದು ನೆನಪಾಗಿ, ಹಾಗಾದರೆ ನೀನು ನೋಡಿದ ನಿನ್ನ ಅನುಭವವನ್ನು ಹೇಳ್ತಿರುವೆ, ಆದರೆ ಒಮ್ಮೆ ಅನುಭವಿಸಿ ಹೇಳು ಅಂತ ಆಕೆ ನಡುವಿನ ಸುತ್ತ ಕೈಗಳು ಹಾಕಿ ಗಟ್ಟಿಯಾಗಿ ಬಿಗಿತಾ ಇದ್ದಂತೆ ಸುವೀಕ್ಷಾಗೆ ಮೇಲಿನ ಪ್ರಾಣ ಹಾಗೆಯೇ ಹೊಟ್ಟು ಹೋಗ್ತಿರುತ್ತೆ ಅನಿಸುತ್ತೆ. ಈಗ ಬೇಡ ಪ್ಲೀಸ್ ಅಂತ ಒದ್ದಾಡ್ತಾಳೆ. ಒಮ್ಮೆ ಪ್ರಯತ್ನಿಸಿದ್ರೆ ನಿನಗೆ ಸ್ಪಷ್ಟತೆ ಬರುತ್ತೆ ಅಂತ ತುಟಿಗಳ ಹತ್ತಿರಕ್ಕೆ ಬರ್ತಾ ಇದ್ದಂತೆ ಇನ್ನು ಒಂದೇ ಕ್ಷಣದಲ್ಲಿ ತಾಕತ್ತೆ ಎನ್ನುವಾಗ ಸುವೀಕ್ಷಾ ಕೈಯನ್ನು ತಡೆದು ಕಣ್ಣುಗಳೆರಡನ್ನು ಮುಚ್ಕೊಂಡ್ಬಿಡ್ತಾಳೆ. ನಾಚಿಕೆಯಿಂದ ಟೊಮೊಟೊದಂತೆ ಕೆಂಪಗಾದ ಮುಖವನ್ನು ನೋಡಿ ಆಕೆಯನ್ನು ಬಿಟ್ಟು ಹಿಂದೆ ಜರುಗಿ, ಇನ್ನೂ ವಿವರಣೆ ಬೇಕಾ ಅವುಗಳ ಬಗ್ಗೆ ಅಂತ ಅಂತಿದ್ರೆ ಹೆಚ್ಚಾಗ್ತಿರೋ ಹೃದಯದ ಬಡಿತಕ್ಕೆ ಉಸಿರಾಟವನ್ನು ಹಾಗೆ ಮಾಡ್ತಾ, ಬೇಡ ಬೇಡ, ನನಗೆ ಯಾವ ಸ್ಪಷ್ಟತೆಯೂ ಬೇಡ, ನಾನು ಅಡುಗೆ ಮಾಡ್ತೀನಿ ಅಂದ್ಕೊಂಡು ಬೇಗ ಬಂದುಬಿಡಿ ಅಂತ ಪೂರ್ಣ ವೇಗದಲ್ಲಿಂದ ಓಡೋಗ್ಬಿಡ್ತಾಳೆ ಅಡುಗೆ ಮನೆ ಕಡೆ. ನೀರಿನ ಬಾಟಲ್ ಎತ್ಕೊಂಡು ಫ್ರಿಜ್ಗೆ ಜಾರಿ ಕೂತ್ಕೊಂಡು ಮೊಣಕಾಲುಗಳಲ್ಲಿ ತಲೆಯನ್ನು ಬಚ್ಚಿಟ್ಕೊಳ್ತಾಳೆ. ನೋವಾ, ಕೋಪನೋ, ಸಂತೋಷನೋ ಏನು ಅಂತಾನೆ ತಿಳಿತಿಲ್ಲ, ಆದರೆ ಕಣ್ಣೀರು ಮಾತ್ರ ನಿಲ್ತಿಲ್ಲ. ಸುವೀಕ್ಷಾ ಹೋಗ್ತಿದ್ದಂತೆ ಮೈಯನ್ನು ಹಿಗ್ಗಿಸ್ತಾ ಒಂದು 5 ನಿಮಿಷ ಆಳವಾಗಿ ಒಚ್ಚಿ ಕೊಠಡಿಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಿಗೆ ಮಾಡಿದ ಅಡುಗೆಯನ್ನು ಮೇಜಿನ ಮೇಲಿಟ್ಟು ಹೈಗ್ರೀವ್ ಬರೋದ್ರಿಂದ ತಟ್ಟೆಯನ್ನು ತಿರುಗಿಸಿ ತಿಳಿದು ಮಾಡಿದ್ಲು ಗೊತ್ತಿಲ್ಲ, ಆದರೆ ಪಾಯಸ ಮಾಡಿದ ಬೌಲನ್ನು ಮುಂದೆ ಇಟ್ಟು ಅನ್ನ ಬೇಳೆ ಸಾರು ಹಾಕಿ ನೀರಿನ ಬಾಟ್ಲನ್ನು ಇಟ್ಟು ಹೋಗೋದಕ್ಕೆ ಬಯಸ್ತಾ ಇದ್ದರೆ ಆಕೆಯ ಕೈಯನ್ನು ಹಿಡಿದು ತಡಿತಾನೆ ಹೈಗ್ರೀವ್. ಹಿಂತಿರುಗಿ ನೋಡದೆ ಹಾಗೆ ನಿಂತ್ಕೊಂಡಿದ್ರೆ, ಬಾ ನೀನು ಕೂಡ ತಿನ್ನು, ಮತ್ತು ನಿನ್ನನ್ನು ಬಿಟ್ಟು ನಾನು ಆಫೀಸ್ಗೆ ಹೋಗಬೇಕು ಅಂತಾನೆ ಗಂಭೀರವಾಗಿ. ಆತನ ಮಾತಿಗೆ ಮೌನವಾಗಿ ಬಂದು ಕೂತ್ಕೊಂಡು ಸಿಹಿಯನ್ನು ತಿಂತ ಓರೆಯಾಗಿ ತಲೆ ತಿರುಗಿಸಿ ಆತನನ್ನು ನೋಡ್ತಾಳೆ. ಇಟ್ಟ ಪಾತ್ರೆಯಲ್ಲಿ ಅಗಳು ಕೂಡ ಉಳಿಯದಂತೆ ಪಾಯಸವನ್ನು ಪೂರ್ತಿಯಾಗಿ ತಿಂದು ಲಘುವಾಗಿ 2 ತುತ್ತು ಬೇಳೆ ಅನ್ನವನ್ನೂ ತಿಂದು ಹೇಳ್ತಾನೆ. ಸಿಹಿ ಹೆಚ್ಚು ಇಷ್ಟಪಡದ ಹೈಗ್ರೀವ್ ಈಗ ಇದನ್ನು ತಿನ್ನೋದನ್ನು ನೋಡಿ ಆಶ್ಚರ್ಯ ಪಡ್ತಾಳೆ. ಆ ಆಘಾತದಿಂದಲೇ 4 ತುತ್ತು ತಿಂದು ಎಲ್ಲವನ್ನ ಸ್ವಚ್ಛಗೊಳಿಸಿ ಹೈಗ್ರೀವನ ಹಿಂದೆ ನಡೀತಾಳೆ. ಯಾರ ನಡುವೆಯೂ ಮಾತುಗಳಿಲ್ಲ. ಅದೇ ಮೌನದೊಂದಿಗೆ ಮನೆಗೆ ಬಂದು ಆಕೆಯನ್ನು ಹಾಗೆ ಸಭಾಂಗಣದಲ್ಲಿ ಬಿಟ್ಟು ಕೊಠಡಿಗೆ ಹೋಗಿ ಕಚೇರಿ ಉಡುಪಿನಲ್ಲಿ ಸಿದ್ಧನಾಗಿ ಕೆಳಗೆ ಬರ್ತಾ ಆರತಿ ಜೊತೆ ಮಾತಾಡ್ತಿರೋ ಸುವೀಕ್ಷಾಳನ್ನು ಒಮ್ಮೆ ನೋಡಿ ಕಚೇರಿಗೆ ಹೊರಟೋಗ್ತಾನೆ. ಮಧ್ಯಾಹ್ನದವರೆಗೆ ಗಾಯತ್ರಿಯವರೊಂದಿಗೆ ಹರಟೆ ಹೊಡೆದ ಸುವೀಕ್ಷಾ ಕೀರ್ತಿ ಯಾವಾಗಲೂ ಸಿಗದಿದ್ರೂ ಲೀಲಾ ಇರ್ತಾಳಲ್ವೇ ಅಂತ ನೆನಪಾಗಿ ಆಕೆ ಎಲ್ಲಿಯೂ ಕಾಣಿಸ್ಕೊಳ್ಳದೇ ಇರೋದ್ರಿಂದ, ಅತ್ತೆಯವರೇ, ಲೀಲಾ ಅವ್ರು ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಕೇಳ್ತಾಳೆ. ಲೀಲಾ ಕೀರ್ತಿ ಶಾಪಿಂಗ್ ಹೋಗಿದ್ದಾರೆ ಸುವೀಕ್ಷಾ ಅಂತ ಹೇಳ್ತಾಳೆ. ಓ ಹೌದಾ ಅಂತ ಹೇಳಿ, ಊಟದ ಸಮಯ ಆಗ್ತಿದೆ ಅಂತ ಅತ್ತೆ ನಿಮ್ಮ ಮೊಬೈಲನ್ನು ಒಮ್ಮೆ ಕೊಡ್ತೀರಾ ಅಂತ ಗಾಯತ್ರಿ ಅವರ ಕಡೆ ಆಕೆ ನೋಡ್ತಾ ಇದ್ರೆ, ಯಾಕೆ ಅಂತ ಗೊತ್ತಿರೋ ಕಾರಣ ಮೌನವಾಗಿ ಲಾಕ್ ತೆಗೆದುಕೊಟ್ಟು, ಶ್ರಾವಣಿ ಅತ್ತಿಗೆ ಬನ್ನಿ ನಾವು ಹೋಗೋಣ ಅಂತ ಎಲ್ಲರನ್ನ ಕರ್ಕೊಂಡು ಊಟ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಫೋನ್ ಮೊಳಗ್ತಾ ಇದ್ದಂತೆ ಆಕೆಯ ಹೃದಯದ ಬಡಿತ ಹೆಚ್ಚಾಗ್ತಿದ್ರೆ ಬೆಳಿಗ್ಗೆ ನಡೆದದ್ದು ನೆನಪಾಗಿ ಮೆಲ್ಲಗೆ ನಡಕ್ತಾ ಇರ್ತಾಳೆ. ಸರ್, ಮೇಡಮ್ ಫೋನ್ ಮಾಡ್ತಿದ್ದಾರೆ ಅಂತ ರಾಬಿನನ್ನು ಆ ಫೋನನ್ನು ಹತ್ರಕ್ಕೆ ತರ್ತಿದ್ದಂತೆ ಮೇಜಿನ ಮೇಲೆ ಇಡುವಂತೆ ನೋಡ್ತಾನೆ ಹೈಗ್ರೀವ್. ಮೌನವಾಗಿ ಫೋನ್ ಅಲ್ಲಿಟ್ಟು ಊಟವನ್ನು ತರೋದಕ್ಕೆ ಅವನು ಹೊರಟ್ರೆ ಮಿಂಚ್ತಾ ಇರೋ ಫೋನ್ ಕಡೆ ನೋಡಿ,
ಮೇಜಿನ ಮೇಲಿನ ಫೋನ್ ಮುಚ್ಚಿ ಕುತ್ತಿಗೆ ಹಿಂದೆ ಕೈ ಹಾಕಿ ತಿತ್ತ ತಿರುಗಿಸಿ ಫೋನ್ ತೆಗೆದುಕೊಂಡು ಮೌನವಾಗಿ ಇರ್ತಾನೆ. ತೆಗೆದುಕೊಂಡ್ರೂ ಮಾತಾಡದೇ ಇರೋ ಕಾರಣ ಸುಭಿಕ್ಷಾ ಕೂಡ ಹಾಗೆ ಮೌನವಾಗಿ ಇರ್ತಾಳೆ. ಇಬ್ಬರ ನಡುವೆ 5 ನಿಮಿಷಗಳವರೆಗೆ ಆ ಮೌನ ಹಾಗೆಯೇ ಮುಂದುವರಿಯುತ್ತೆ. ಇನ್ನು ತಪ್ಪದೆ ಹಲೋ ಅಂತಾಳೆ ಅಂಜುತ್ತಲೇ ಪಾಪ. ಹೈಗ್ರೀವ್ ಅವರೇ, ಯಾಕೇನು ಮಾತಾಡ್ತಾ ಇಲ್ಲ? ಏನು ಮಾಡ್ತಾ ಇದ್ದೀರಾ? ಆಟ ಆಡ್ತಿದ್ದೀನಿ. ನೀನು ಬರ್ತೀಯಾ? ಅದೇನು, ನಿಮಗೆ ಏನು ಕೆಲಸ ಇಲ್ವಾ? ಹಾಗಂದ್ರೆ ಆಫೀಸ್ಗೆ ಯಾಕೆ ಹೋದ್ರಿ ನೀವು? ಏಯ್ ಅಗ್ರಹಾರ. ಹ್ಞೂ ಅರ್ಥ ಆಯ್ತು. ನೀವು ಕೆಲಸದಲ್ಲಿದ್ದೀರಾ ಅಂತ. ಇಷ್ಟು ಹೊತ್ತಿಗೆ ಊಟ ಮಾಡಿದ್ರಾ? ಇಲ್ಲ. ನೀನು? ಈಗ ಊಟ ಮಾಡೋದಕ್ಕೆ ಹೇಳಿದ್ರೆ ನಾನು ಮಾಡ್ತೀನಿ ಅಂತಾಳೆ. ಸರಿ, ತಿನ್ನೋ ಆಗಿದ್ರೆ ಬಾಯ್. ಹಲೋ, 1 ನಿಮಿಷ ಇರ್ರಿ ಅಂತಾಳೆ ಆತುರದಿಂದ. ಕಾಲ್ ಕಟ್ ಮಾಡೋದಕ್ಕೆ ಬಯಸ್ತಿದ್ದಂಥ ಹೈಗ್ರೀವ್ ಸುಭಿಕ್ಷಾ ಮಾತಿಗೆ ನಿಂತು ಏನು ಅಂತ ಇದ್ದಂತೆ, ಏನು ಸರಿಯಾಗಿ ಮಾತಾಡ್ತಿಲ್ಲ ಅಂತ ಮೆಲ್ಲಗೆ ಕೇಳ್ತಾಳೆ. ಹೇಗೆ ಮಾತಾಡಬೇಕಂತ ಹೇಳು, ಹಾಗೆ ಮಾತಾಡ್ತೀನಿ ಅಂತವನು ಅಂತ ಇದ್ದರೆ, ಏನೋ ಹೈಗ್ರೀವ್ ಹಾಗೆ ಮಾತಾಡ್ತಿದ್ರೆ ಅವಳಿಗೆ ಒಂಥರ ಅನಿಸಿ, ಏನಾಯ್ತು ನಿಮಗೆ ಅಂತಾಳೆ ದುಃಖದಿಂದ. ಪಾಪ ಗಂಡ ರೀತಿ ಮಾತಾಡ್ತಾ ಇರೋದು ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಮೇಡಮ್ಗೆ. ಆಕೆ ಧ್ವನಿಯಲ್ಲಿ ವ್ಯತ್ಯಾಸ ಅರ್ಥ ಆಗಿ ಒಂದು ಕ್ಷಣ ಚಿಕ್ಕ ನಗು ಬಂದು ಹೋಗ್ತಿದ್ರೆ, ಸಂಜೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಅಂತಾನೆ. ಹಠಾತ್ತನೆ ಸ್ವಿಟ್ಜರ್ಲ್ಯಾಂಡ್ಗೆ ಅನ್ನೋಷ್ಟರಲ್ಲಿ ಏನು ಮಾತಾಡಬೇಕಂತ ತಿಳಿದೆ, ಸರಿ ಜಾಗರೂಕರಾಗಿ ಹೋಗಿ ಬನ್ನಿ ಅಂತ ಫೋನ್ ಇಟ್ಟು ಸೋಫಾದ ಮೇಲೆ ಕುಸಿದು ಬೀಳ್ತಾಳೆ. ಕಟ್ಟಾದ ಫೋನ್ ಕಡೆ ಒಮ್ಮೆ ನೋಡಿ ಗಂಟೆ ನುತ್ತಿದ್ದಂತೆ ರಾಬಿನ್ ಬಾಗಿಲನ್ನು ತೆರೆಕೊಂಡು ಟ್ರಾಲಿಯೊಂದಿಗೆ ಬರ್ತಾನೆ. ಆ ಮೇಜಿನ ಮುಚ್ಚಿ ಖಾಸಗಿ ಕೊಠಡಿಗಳಿಗೆ ಹೋಗ್ತಾ ಇದ್ರೆ ಹಿಂದೆಯೇ ರಾಬಿನ್ ಕೂಡ ಬಂದು ಊಟದ ತಟ್ಟೆಯನ್ನು ಸಿದ್ಧಪಡಿಸಿ ಶುಚಿಯಾಗಿ ಬಂದ ಹೈಗ್ರೀವನ ಪಕ್ಕದಲ್ಲಿಟ್ಟು ತಾನು ಕೂಡ ಇಟ್ಕೊಂಡು ಸೋಫಾದಲ್ಲಿ ಕೂತ್ಕೊಳ್ತಾನೆ. ಚಮಚದಿಂದ ಅನ್ನವನ್ನು ಹಾಕಿ ಕಲಿಸ್ತಾ ಯೋಚಿಸ್ತಿರೋ ಹೈಗ್ರೀವನನ್ನು ನೋಡಿ ಸಾರ್ ಅಂತಾನೆ ಮೆಲ್ಲಗೆ. ಏನೆಂಬಂತೆ ಆತನನ್ನು ನೋಡ್ತಾ ಇದ್ರೆ, ನೀವು ಊಟ ಮಾಡ್ತಿಲ್ಲ ಅಂತಾನೆ ಮೆಲ್ಲಗೆ. ನೀನು ಊಟ ಮಾಡಿ ಏರ್ಪೋರ್ಟಿಗೆ ಬಾ ರಾಬಿನ್, ನಾನು ನೇರವಾಗಿ ಬರ್ತೀನಿ ಅಂತ ತಟ್ಟೆಯನ್ನು ಪಕ್ಕದಲ್ಲೇ ಇಟ್ಬಿಟ್ಟು ಹೇಳ್ತಾನೆ. ಆದರೆ ಸರ್, ನಾವು ಮತ್ತೊಂದು ಮೀಟಿಂಗ್ಗೆ ಹೋಗೋದು ಇದೆ ಅಲ್ವಾ? ಅದನ್ನು ನೀನು ಮುಗಿಸು ರಾಬಿನ್, ನನಗೊಂದು ಸಣ್ಣ ಕೆಲಸ ಇದೆ. ಅದನ್ನು ಮುಗಿಸಿ ನೀನು ಏರ್ಪೋರ್ಟಿಗೆ ಬಾ ಅಂತ ಹೇಳಿ ಕೋಟಿನ ಗುಂಡಿಯನ್ನು ಹಾಕಿ ಗಂಭೀರವಾಗಿ ಹೊರಗೆ ಹೊರಟೋಗ್ತಾನೆ. ರಾಬಿನ್ ಅಂತೂ ದಿಗ್ಭ್ರಮೆಯಿಂದ ನೋಡ್ತಾ ಹೈಗ್ರೀವ್ ಹೇಳಿದಂತೆ ಮಾಡಬೇಕಾದ ಕಾರಣ ಬೇಗನೆ ತನ್ನ ಊಟವನ್ನು ಮುಗಿಸಿ ಬ್ಯಾಗ್ನಲ್ಲಿ ಇಟ್ಕೊಂಡು ಸಭೆ ನಡೆಯೋ ಹೋಟೆಲ್ಗೆ ಹೊರಡ್ತಾನೆ ರಾಬಿನ್ ಅವನು ವಹಿಸಿದಂಥ ಕೆಲಸವನ್ನು ಮಾಡೋದಕ್ಕೆ. ಸುಭಿಕ್ಷಾ, ಬಾ ಊಟ ಮಾಡೋಣ ಅಂತ ಶ್ರಾವಣಿ ಕರೀತಾಳೆ. ನನಗೆ ಹಸಿವಿಲ್ಲ ಅತ್ತೆಯವರೇ, ನೀವು ಊಟ ಮಾಡಿ, ಈ ಫೋನನ್ನು ಅತ್ತೆ ಕೊಟ್ಬಿಡಿ ಅಂತ ಫೋನ್ ಶ್ರಾವಣಿ ಕೈ ಕೊಟ್ಟು ಹಾಲ್ನಿಂದ ಕೆಳಗಿಳಿದು ಉದ್ಯಾನವನಕ್ಕೆ ಹೋಗ್ತಾ ಇದ್ದರೆ, ಒಂದು ವೇಳೆ ನಿಜವಾಗಿಯೂ ಹಸಿವಿಲ್ವೇನೋ ಅಂತ ಅಂದ್ಕೊಂಡು ಶ್ರಾವಣಿ ಗಾಯತ್ರಿ ಹತ್ರಕ್ಕೆ ಹೋಗ್ತಾಳೆ. ಎಲ್ಲಮ್ಮ ಶ್ರಾವಣಿ, ಆ ಮಹಾರಾಣಿ ಅಂತ ಕೇಳ್ತಾರೆ ಅಲ್ಲೇ ಇದ್ದಂಥ ಅಜ್ಜಿ. ಅವಳಿಗೆ ಹಸಿವಿಲ್ಲ ಅಂತೆ ಅಮ್ಮ ಅಂತ ಅಂತಿದ್ರೆ, ಒಳ್ಳೆಯದು, ನಾವು ಊಟ ಮಾಡೋಣ, ನೀನು ಕೂತ್ಕೋ ಅಂತ ಗಾಯತ್ರಿ ಕಡೆ ನೋಡ್ತಾಳೆ. ಗಾಯತ್ರಿ ಮಾತ್ರ ಮೌನವಾಗಿ
ಎಲ್ರಿಗೂ ಬಡಿಸಿ ತಾನು ಕೂಡ ಊಟ ಮಾಡೋದಕ್ಕೆ ಕೂತ್ಕೊಳ್ತಾಳೆ. ಮರದ ಕೆಳಗಿರೋ ಹುಲ್ಲಿನ ಮೇಲೆ ಕೂತ್ಕೊಂಡು ಮನಸ್ಸು ತುಂಬ ಪ್ರಶ್ನೆಗಳೇ ತುಂಬ ಹೋಗಿರುತ್ತೆ. ಅವುಗಳಿಗೆ ಉತ್ತರಗಳನ್ನ ಎಲ್ಲಿ ಹುಡುಕ್ಬೇಕಂತ ಅವಳಿಗೆ ಗೊತ್ತಾಗದೆ ತಲೆ ಮೇಲಿಂದ ನೀರು ಬೀಳ್ತಾ ಇರೋ ಶಿವನ ಮೂರ್ತಿಯ ಕಡೆ ಅಸಹಾಯಕವಾಗಿ ನೋಡ್ತಾ ಮೊಣಕಾಲುಗಳ ಮೇಲೆ ತಲೆಯನ್ನು ಇಟ್ಕೊಳ್ತಾಳೆ. ಪ್ರತಿ ದಿನವೂ ಮೂಡೋ ಪ್ರಶ್ನೆಗಳೇ ಆದರೂ ಇಂದು ಮಾತ್ರ ಉತ್ತರಗಳಿಗಾಗಿ ಯೋಚಿಸ್ತಾ ಹಯಗ್ರೀವನ ಮಾತುಗಳನ್ನ ನೆನಪಿಸ್ಕೊಳ್ತಾ ಇರ್ತಾಳೆ ಸುವೀಕ್ಷಾ. ಆತ ಫೋನ್ನಲ್ಲಿ ಹೇಳ್ದಂಥ ಮಾತುಗಳನ್ನ. ಏನು ಸ್ವಾಮಿ ಇದು? ಆತ ಮೊದಲಿನಲ್ಲಿಯೂ ಬೇರೆ ದೇಶಕ್ಕೆ ಹೋಗ್ತಿರೋದಾಗಿ ಹೇಳಿದಾಗ ನನಗೇನು ಅನ್ನಿಸ್ಲೇ ಇಲ್ಲ. ಆದರೆ ಈಗ ಯಾಕೆ ಹೀಗೆ ನನಗೆ ದುಃಖ ಅನ್ನಿಸ್ತಾ ಇದೆ? ಯಾಕೆ ಒಮ್ಮೆಲೆ ಮನಸ್ಸೆಲ್ಲ ನನಗೆ ಭಾರ ಆಗ್ಬಿಡ್ತಿದೆ? ಯಾಕೆ ಒಮ್ಮೆ ಆದರೂ ಆತನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ? ನಿನ್ನೆವರೆಗೆ ಇಂಥ ಭಾವನೆ ಬರಲಿಲ್ವಲ್ಲ, ಮತ್ತು ಹೊಸದಾಗಿ ಈಗೇನಿದು? ಅಮ್ಮ ಹೇಳಿದಂತೆ ನಾನು ಪಿಶಾಚಿಯನ್ನು ಪ್ರೀತಿಸ್ತಿದ್ದೀನಾ? ಇಲ್ಲ ಇಲ್ಲ ಇಲ್ಲ, ನಾನು ಎಂದಿಗೂ ಆ ಕೆಲಸನ ಮಾಡೋದಿಲ್ಲ. ನನ್ನ ದುಃಖ ಕಾರಣ ಆದವನನ್ನು ಪ್ರೀತಿಸೋದು ಎಂಬುದು ಎಂದಿಗೂ ಆಗೋದಿಲ್ಲ. ಆ ಪಿಶಾಚಿ ನನಗೆಂದಿಗೂ ಇಷ್ಟ ಇಲ್ಲ ಅಂತ ಮನಸ್ಸಿನಲ್ಲೇ ಮುಖವನ್ನು ಮುಚ್ಚಿಕೊಂಡು ಮೊಂಡಿಯಾಗಿ ಎದ್ದು ಕೊಠಡಿಗೆ ಹೋಗ್ಬಿಡ್ತಾಳೆ. ಕೊಠಡಿಗೆ ಬರ್ತಿದ್ದಂತೆ ಹಾಸಿಗೆ ಎದುರಿನಲ್ಲಿರೋ ಫೋಟೋವನ್ನು ನೋಡ್ತಾ ಹತ್ತಿರಕ್ಕೆ ಬಂದು ಹಯಗ್ರೀವನ ಮುಖವನ್ನು ಹಾಗೆಯೇ ತಡೆದುಕೊಳ್ತಾ, ನಿನ್ನೆವರೆಗೆ ನೀನಂದರೆ ನನಗೆ ಎಂದಿಗೂ ಇಷ್ಟ ಆಗ್ತಾ ಇರಲಿಲ್ಲ ಪಿಶಾಚಿ ಅಂತ ಕೈಯನ್ನು ಹಿಂದೆ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗಿ ಮುಖವನ್ನು ತೊಳ್ಕೊಂಡು ಬಂದು ಹಾಸಿಗೆ ಮೇಲೆ ವಾಲ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಹಾಗೆ ಈ ಕತೆ ಪ್ರತಿಲಿಪಿಲಿ ಕೂಡ ಅಪ್ಲೋಡ್ ಆಗ್ತಾ ಇದೆ, ಮುಂಚಿತವಾಗಿ ಅಲ್ಲೂ ಕೂಡ ಓದಿ. ಥ್ಯಾಂಕ್ ಯು.